ದೇವರ ವಾಕ್ಯದಲ್ಲಿ ನಾವು ಯೋಹಾನನ ಸುವಾರ್ತೆಯಲ್ಲಿರ್ತಕ್ಕಂತಹ 17ನೇ ಅಧ್ಯಾಯದಲ್ಲಿರುವಂತಹ ಒಂದು ಸತ್ಯಾಂಶಗಳನ್ನ ಕೆಲವು ವಚನಗಳ ಮುಖಾಂತರವಾಗಿ ನಾವು ಕಲಿಯುವಂತವರಾಗಿರೋಣ. ಹೇಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸತ್ಯವೇದವನ್ನ ಯೋಹಾನನು ಬರೆದಂತಹ ಒಂದು ಸುವಾರ್ತೆಯ 17ನೇ ಅಧ್ಯಾಯಕ್ಕೆ ನಾವು ಪುಟವನ್ನ ತಿರುಗಿಸುವಂತವರಾಗಿರೋಣ. ಯೋಹಾನನು ಬರೆದಂತಹ ಸುವಾರ್ತೆ 17ನೆಯ ಅಧ್ಯಾಯ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು 17ನೆಯ ಅಧ್ಯಾಯವನ್ನ ನಾವು ಸಂಪೂರ್ಣವಾಗಿ ಓದುವಾಗ ಅಥವಾ ಅದನ್ನ ನಾವು ಮೆಡಿಟೇಷನ್ ಮಾಡುವಾಗ, ಧ್ಯಾನ ಮಾಡುವಾಗ, ಇಲ್ಲಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತವನು ಆಗಿದ್ದಾನೆ ಎಂಬುದನ್ನ ನಾವು ನೋಡ್ತೇವೆ. ಇಲ್ಲಿ ಇದನ್ನ ನಾವು ಹೀಗೆ ನೋಡಬಹುದು. ಈತನು ಒಂದು ಈತನ ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನೋಡುವಾಗ ಒಂದು ಮಹಾಯಾಜಕನ ಒಂದು ಪ್ರಾರ್ಥನೆ ಎಂಬುದಾಗಿ ನಾವು ಹೇಳ್ಬಹುದು. ಮೀನ್ಸ್ ದ ಇಂಟರ್ಸೆಸರಿ ಪ್ರೇಯರ್ ಆಫ್ ದ ಗ್ರೇಟ್ ಹೈ ಪ್ರೀಸ್ಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಅಂದ್ರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡುವಾಗ ಈ ಒಂದು 17ನೇ ಅಧ್ಯಾಯದಲ್ಲಿ ಆತನು ತನಗೋಸ್ಕರವು ಮಾತ್ರವಲ್ಲ, ಅಪೋಸ್ತಲರಿಗೋಸ್ಕರವಾಗಿಯೂ, ಅದು ಮಾತ್ರವಲ್ಲ ತನ್ನ ಭಕ್ತರಿಗೋಸ್ಕರ ಅಂದ್ರೆ ನಮಗೋಸ್ಕರವೂ ಸಹ ಆತನು ಇಲ್ಲಿ ವಿಜ್ಞಾಪನೆ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ನಮಗೋಸ್ಕರ ಆಕ್ಚುಲಿ ಆತನು ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಇಲ್ಲಿ ನಾವು ಮೊದಲನೇದಾಗಿ ನಾವು ನೋಡುವಾಗ ನಂತರ ನಾನು ಯಾವ ವಾಕ್ಯಗಳು ಎಂಬುದಾಗಿ ಹೇಳುವಂತನಾಗಿದ್ದೇನೆ. ಇಲ್ಲಿ ನಾವು ನೋಡುವಾಗ ಈ ಅಧ್ಯಾಯದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಒಂದು ಭದ್ರತೆಗಾಗಿ ಆತನು ಅಲ್ಲಿ ವಿಜ್ಞಾಪನೆ ಮಾಡುವಂತದ್ದನ್ನ ಅಥವಾ ಬೇಡುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಎರಡನೇದಾಗಿ ನಮ್ಮ ಒಂದು ಪರಿಶುದ್ಧತೆಗಾಗಿ ನಮಗೋಸ್ಕರ ಆತನ ವಿಜ್ಞಾಪನೆ ಈಗಲೂ ಸಹ ಮಾಡ್ತಾ ಇದ್ದಾನೆ ಎಂಬುದಾಗಿ ನಮಗೆ ಗೊತ್ತುಂಟು. ಇಲ್ಲಿ ಆತ ನಮ್ಮ ಒಂದು ಭದ್ರತೆಗಾಗಿ ಅಥವಾ ನಮ್ಮ ಒಂದು ರಕ್ಷಣೆಗಾಗಿ ಆತನು ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. ಎರಡನೇದಾಗಿ ಆತನು ನಮ್ಮ ಒಂದು ಪರಿಶುದ್ಧತೆಗಾಗಿ ಆತನು ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. ಮಾತ್ರವಲ್ಲ ನಮ್ಮ ಒಂದು ಐಕ್ಯತೆಗಾಗಿ ಆತನು ನಮಗೂ ವಿಜ್ಞಾಪನೆ ಮಾಡುವಂತವನು ಆಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು 3 ವಿಷಯಗಳನ್ನ ಈ ಒಂದು ದಿನದಲ್ಲಿ ನಮ್ಮ ಒಂದು ಗಮನಕ್ಕೆ ತಂದುಕೊಳ್ಳುವಂತರಾಗಿರೋಣ. ಸಾಧ್ಯವಾದ್ರೆ ಈ ಒಂದು 3 ವಿಷಯ ಎಷ್ಟು ಆಗುತ್ತೋ 3ರಲ್ಲಿ ಅಷ್ಟು ವಿಚಾರಗಳನ್ನ ನಾವು ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡುವಂತವರು ಆಗಿರೋಣ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಆತನ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಅಥವಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ಯಾಕೆಂತಂದ್ರೆ ನಾವು ಯಾವಾಗಲೂ ನಮ್ಮ ಒಂದು ಸಹೋದರರಿಗೆ ಅಥವಾ ನಮ್ಮ ಒಂದು ಸಭಾ ಹಿರಿಯರಿಗೆ ಅಥವಾ ನಮ್ಮ ಒಂದು ಸಭಾ ಸೇವಕರಿಗೆ ನಾವು ಹೇಳುವಂತದ್ದು, ಬ್ರದರ್ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ, ನಮ್ಮ ಒಂದು ಕುಟುಂಬಕ್ಕೋಸ್ಕರ ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಒಂದು ಕುಟುಂಬ ಪ್ರಾರ್ಥನೆಯಲ್ಲಿ, ನಿಮ್ಮ ಒಂದು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಮ್ಮ ಒಂದು ಕುಟುಂಬವನ್ನು ಎತ್ತಿ ಇಡ್ರಿ, ನಮ್ಮೊಂದು ಆತ್ಮಿಕ ಜೀವಿತಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನಾವು ಅನೇಕ ಬಿಸ್ನೆಸ್ ಅಲ್ಲಿ ಇದ್ದೇವೆ, ಅದರಲ್ಲಿ ಲಾಸ್ ಆಗಿದ್ದೇವೆ, ಅದಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅನೇಕ ಬಾರಿ ನಮ್ಮ ಒಂದು ಸಹೋದರರಿಗೆ ನಾವು ಹೇಳುವುದು ಉಂಟು. ಇಲ್ಲಿ ಸ್ವತಃ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಆಕ್ಚುಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ವಿಜ್ಞಾಪನೆಯನ್ನ ಮಾಡುವಂತವನಾಗಿದ್ದಾನೆ. ಏನಕ್ಕಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಈ ಒಂದು 3 ವಿಚಾರಗಳನ್ನ ನಾವು ಸ್ವಲ್ಪವಾಗಿ ನಾವು ಕಲಿಯುತ್ತಾ ಹೋಗುವಂತವರಾಗಿರೋಣ. ಇಲ್ಲಿ ಆತನು ಯಾರಾದ್ರೂ ನಮ್ಮ ಸಹೋದರ ಬಂದು, ಬ್ರದರ್ ಆಕ್ಚುಲಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ವಿ ಬ್ರದರ್, ಏನು ಯೋಚನೆ ಮಾಡ್ಬೇಡಿ, ಎಲ್ಲ ಒಳ್ಳೇದಾಗ್ತದೆ ಎಂಬುದಾಗಿ ಅವ್ರು ಹೇಳುವಾಗ ನಮಗೆ ಬಹಳವಾಗಿ ನಾವು ಸಂತೋಷವನ್ನ ಅವರ ಮುಂದೆ ನಾವು ವ್ಯಕ್ತಪಡಿಸುವಂತವರು ಆಗಿದ್ದೇವೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಅದಕ್ಕಿಂತ ಹೆಚ್ಚಾದಂತಹ, ಅದಕ್ಕಿಂತ ಮಿಗಿಲಾದಂತಹ ಒಂದು ಸಂತೋಷವನ್ನು ನಾವು ಪಡುವಂತವರಾಗಿರಬೇಕು, ನಾವು ವ್ಯಕ್ತಪಡಿಸುವಂತವರು ಆಗಿರಬೇಕು. ನಾವು ವಿಮೋಚನೆ ಕಾಂಡದ ಒಂದು 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆ ಒಂದು ಧರ್ಮಶಾಸ್ತ್ರದ ಒಂದು ಕಾಲದಲ್ಲಿ ಮಹಾಯಾಜಕನಾಗಿರುವಂತಹ ಆರೋನನು ಆತನು ಏನ್ ಮಾಡ್ತಾನೆ, ಆತನು ದೇವರ ಸನ್ನಿಧಾನಕ್ಕೆ ಹೋಗುವಾಗ ಒಂದು ಏಪೋದನ್ನ ಧರಿಸಿಕೊಂಡು ಆತನು ಹೋಗ್ತಾನೆ. ಆ ಒಂದು ಏಪೋದನ್ನ ಧರಿಸಿಕೊಂಡು ಹೋಗುವಾಗ ಆತನು ಆ ಒಂದು 2 ಭುಜದ ಒಂದೊಂದು ಕಡೆ ಸುಮಾರು 6 ಅಂದ್ರೆ ಒಂದು ಕಡೆ 6 ಕುಲದ ಹೆಸರುಗಳನ್ನ, ಇನ್ನೊಂದು ಕಡೆ ಮತ್ತೊಂದು 6 ಕುಲದ ಒಂದು ಹೆಸರುಗಳನ್ನ ಅದನ್ನ ಕೆತ್ತಿಸಿ ಅದನ್ನ ಸಿಕ್ಸ್ಕೊಂಡು ಆತನು ದೇವರ ಒಂದು ಸನ್ನಿಧಾನಕ್ಕೆ ಆತನು ಪ್ರವೇಶವನ್ನ ಮಾಡಬೇಕಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ ತನ್ನ ಹೃದಯ ಭಾಗದಲ್ಲೂ ಸಹ ಅದೇ ರೀತಿಯಾಗಿ ಆ 12 ಕುಲಗಳ ಹೆಸರುಗಳನ್ನ ಕೆತ್ತಿಸಿಕೊಂಡವನಾಗಿ ಆತನು
ಒಳಗೆ ಆತನು ಹೋಗಬೇಕಾಗಿತ್ತು, ಆತನ ಒಂದು ಸನ್ನಿಧಿಗೆ ಹೋಗಬೇಕಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಈ ಎರಡು ಅಂಶಗಳನ್ನ ನಾವು ನೋಡುವಾಗ, ಒಂದು ಭುಜ ಅಥವಾ ಇನ್ನೊಂದು ಎದೆ ಎಂಬುದಾಗಿ ನೋಡುವಾಗ, ಅದು ಭುಜ ಆತನ ಒಂದು ಪರಾಕ್ರಮವನ್ನ, ಆತನ ಒಂದು ಬಲವನ್ನ ಆತನು ತೋರಿಸುವಂತದ್ದನ್ನ ನಾವು ನೋಡ್ತೇವೆ. ಮಾತ್ರವಲ್ಲ, ಇಲ್ಲಿ ಎದೆ ಎಂಬುದಾಗಿ ನೋಡುವಾಗ ಆತನ ಒಂದು ಕನಿಕರ, ಆತನ ಸಹನೆ, ಆತನ ಒಂದು ಪ್ರೀತಿ, ಆತನ ಒಂದು ಹೃದಯ ಎಂಥದ್ದೆಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಇಲ್ಲಿ ಹೇಗೆ ಆ ಒಂದು ಮಹಾಯಾಜಕನು ಇಡೀ ಇಸ್ರಾಯೇಲ್ ದೇಶದ ಒಂದು ಜನವನ್ನ ಆತನು ಪ್ರತಿನಿಧಿಸಿ ಆತನ ಮುಂದೆ ತೋರ್ಪಡಿಸುತ್ತಾನೋ, ಹಾಗೆಯೇ ನಮಗೆ ನಮ್ಮ ಒಂದು ಶ್ರೇಷ್ಠ ಮಹಾಯಾಜಕನು, ಆನೆಯೊಡನೆ ಯಾಜಕನಾದಂತಹ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ನಮ್ಮೊಬ್ಬೊಬ್ಬರ ವಿಷಯದಲ್ಲೂ ಆತನು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಆತನು ವಿಜ್ಞಾಪನೆ ಮಾಡುವಂತವನು ಆಗಿದ್ದಾನೆ. ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ 3 ವಿಷಯಗಳಲ್ಲಿ ಆತನು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತದ್ದನ್ನ ನಾವು ನೋಡುತ್ತೇವೆ. ಸೊ ಮೊದಲನೇದಾಗಿ ನಾವು ನೋಡೋಣ, ಯೋಹಾನನು ಬರೆದಂತಹ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನು ನಮ್ಮ ಒಂದು ರಕ್ಷಣೆಗಾಗಿ ಅಥವಾ ಭದ್ರತೆಗಾಗಿ ಆತನು ವಿಜ್ಞಾಪನೆ ಮಾಡುವಂತದ್ದನ್ನ ನಾವು ನೋಡುತ್ತೇವೆ. 17ನೇ ಅಧ್ಯಾಯ 11ನೇ ವಾಕ್ಯ ನಾನು ಓದ್ತೇನೆ. 17ನೇ ಅಧ್ಯಾಯ 11ನೇ ವಾಕ್ಯ. ಇಲ್ಲಿ ನಾವು ನೋಡುವಾಗ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಆತನ ಹೆಸರಿನಲ್ಲಿ ಇವರನ್ನ ಕಾಯಬೇಕು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು 15ನೇ ವಚನದಲ್ಲಿ ನಾವು ನೋಡುವಾಗ, 15ನೇ ವಚನದ ಒಂದು ಬಿ ಭಾಗದಲ್ಲಿ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ನಾವು ನೋಡ್ತೇವೆ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಈ 2 ವಚನಗಳನ್ನ ನಾವು ಗಮನಿಸುವಾಗ, ಆತನು ಹೇಳುವಂತದ್ದು ಆತನ ಒಂದು ಹೆಸರಿನಲ್ಲಿ ಇವರನ್ನು ಕಾಯಬೇಕು ಎಂಬುದಾಗಿ. 15ನೇ ವಚನದಲ್ಲಿ ಆತನು ಹೇಳುವಂತದ್ದು ಇವರನ್ನ ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ಆತನು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಆತನು ಹೇಳುವಂತದ್ದನ್ನು ನೋಡ್ತೇವೆ. ಇಲ್ಲಿ 2 ವಚನಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗಾಗಲೇ ನಮಗೆ ಗೊತ್ತುಂಟು, ಈ 2 ವಚನಗಳನ್ನು ಓದುವಾಗ ನಮ್ಮ ರಕ್ಷಣೆಗಾಗಿ ಅಥವಾ ನಮ್ಮ ಭದ್ರತೆಗಾಗಿ ಕರ್ತನು ಅಲ್ಲಿ ವಿಜ್ಞಾಪನೆ ಮಾಡುವಂತದ್ದು ಮಾತ್ರವಲ್ಲ, ಈಗಾಗಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮರಣದ ಮುಖಾಂತರವಾಗಿ ನಮ್ಗೆ ಏನಾಗಿದೆ, ನಮ್ಗೆ ಆಲ್ರೆಡಿ ರಕ್ಷಣೆ ಸಿಕ್ಕಿದೆ ಅಲ್ವಾ. ನಮಗೆ ಆತನ ಒಂದು ಮರಣದ ಮುಖಾಂತರವಾಗಿ ನಿತ್ಯವಾದ ರಕ್ಷಣೆ ಸಿಕ್ಕಿರುವಂತದ್ದು ನಮಗೆಲ್ಲ ಗೊತ್ತುಂಟು, ಆ ಭದ್ರತೆ ನಮಗೆ ಗೊತ್ತುಂಟು. ಇಲ್ಲಿ ಕ್ರಿಸ್ತನು ಹೇಳಿದ ಮಾತು ಅಲ್ಲಿ ನಾವು ನೋಡ್ತೇವೆ ಅನೇಕ ಕಡೆ, ಯಾರೂ ಸಹ ನನ್ನ ಕೈಯಿಂದ ಇವರನ್ನ ಏನ್ ಮಾಡೋದಿಲ್ಲ, ಕಸಿದುಕೊಳ್ಳೋದಕ್ಕಾಗೋದಿಲ್ಲ ಎಂಬುದಾಗಿ ಆತನು ಹೇಳುವಂತ ನೋಡ್ತೇವೆ. ಮಾತ್ರವಲ್ಲ, ನಾವು ರೋಮಾಪುರ ಬರೆದವರ ಪತ್ರಿಕೆ 8ನೇ ಅಧ್ಯಾಯ ಅದೊಂದು 39ನೇ ವಾಕ್ಯ ನಾವು ಸಂಪೂರ್ಣವಾಗಿ ಓದುವಾಗ, ಮರಣವು ಸಹ ನಮ್ಮನ್ನ ಆತನ ಒಂದು ಪ್ರೀತಿಯಿಂದ ಏನ್ ಮಾಡೋದಿಲ್ಲ, ಅಗಲಿಸಕ್ಕಾಗೋದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದಂತಹ ಒಂದು ಆ ಒಂದು ದೇವರ ಪ್ರೀತಿಯಿಂದ ನಮ್ಮನ್ನ ಅಗಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಒಂದು ನಿಶ್ಚಯ ನಮಗೆ ಉಂಟು ಎಂಬುದನ್ನ ಕೂಡ ನಾವು ನೋಡ್ತೇವೆ. ಹಾಗೆ ಯೂದನು ಸಹ ಒಂದು ಮಾತು ಹೇಳ್ತಾನೆ, ನಿಮಗೆ ಹುದುವಾಗಿರುವ ರಕ್ಷಣೆ ಎಂಬುದಾಗಿ ಆತನು ಹೇಳುವಂತದನ್ನು ನೋಡ್ತೇವೆ. ಹಾಗೆ ಪೇತ್ರನು ಸಹ ಹೇಳುವಂತ ಮಾತು, ದೇವರು ತನ್ನ ಬಲದಿಂದ ಕಾಯುತ್ತಾನೆ ಎಂಬುದಾಗಿ. ಅಂದ್ರೆ ನಮ್ಮ ದೇವರು ಕಾಯುವಂತಹ ದೇವರಾಗಿದ್ದಾನೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ಯಾಕೆ ನಮಗೆ ಆಕ್ಚುಲಿ ಆತನು ವಿಜ್ಞಾಪನೆ ಮಾಡ್ತಾನೆ ಎಂಬುದಾಗಿ ನೋಡುವಾಗ, ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಕುಂದಬಹುದು. ಯಾಕೆಂದ್ರೆ ನಾವು ಮನುಷ್ಯ ಮಾತ್ರದವರು, ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಬಹುದು. ಅನೇಕ ಸಂಕಟಗಳು, ಅನೇಕ ಹಿಂಸೆಗಳು ಬಂದಾಗ ನಾವು ಜಾರಬಹುದು. ಈ ನಿಟ್ಟಿನಲ್ಲಿ ನಾವು ಯಾವುದೇ ವಿಧದಲ್ಲಿಯೂ ಕೂಡ ನಮ್ಮ ಒಂದು ಆತನು ಕೊಟ್ಟಂತಹ ಒಂದು ರಕ್ಷಣೆಯಿಂದ, ಆತನು ಕೊಟ್ಟಂತಹ ಒಂದು ಭದ್ರತೆಯಿಂದ ನಾವು ಕುಂದಿ ಹೋಗಬಾರದು ಅಥವಾ ಬಿದ್ದು ಹೋಗಬಾರದು, ಅಥವಾ ಆತನಿಗೆ ನಾವು ದೂರವಾಗಿ ನಾವು ಯಾವುದೇ ಕಾರಣಕ್ಕೂ ಹೋಗಬಾರದು ಎಂಬ ಒಂದು ನಿಯಮದಿಂದ ಆ ಒಂದು ಕಾರಣದಿಂದ ಆತನು ಇಲ್ಲಿ ವಿಜ್ಞಾಪನೆ ಮಾಡುವಂತದ್ದನ್ನ ನಾವು ನೋಡುತ್ತೇವೆ. ಯಾಕೆಂತಂದ್ರೆ ನಾವು ನಂಬಿಕೆಯಲ್ಲಿ ಅಥವಾ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಕುಂದಬೇಕು, ಅಥವಾ ನಮ್ಮ ನಂಬಿಕೆಯಲ್ಲಿ ನಾವೇನ್ ಮಾಡ್ಬೇಕು, ಬಿದ್ದು ಹೋಗ್ಬೇಕು ಎಂಬುದಾಗಿ ಆಸೆ ಪಡುವಂತಹ ಏಕೈಕ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ಸೈತಾನನು. ಆತನೊಬ್ಬನೇ ಯಾವಾಗಲೂ ಕಾಯ್ತಾ ಇರ್ತಾನೆ. ಎಲ್ಲಿ ಆಕ್ಚುಲಿ ಯೇಸು ಸ್ವಾಮಿಯನ್ನ ನಂಬಿದಂತಹ ಮಕ್ಕಳು
ಅವು ಯಾವಾಗ ತಪ್ಪು ಮಾಡ್ತಾರೋ, ಯಾವಾಗ ಬಿದ್ದು ಹೋಗ್ತಾರೋ, ಯಾವಾಗ ಜಾರ ಹೋಗ್ತಾರೋ ಎಂಬುದಾಗಿ ಆತನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಆತನು ಕಾಯುವಂತವನಾಗಿದ್ದಾನೆ. ನಾವು ಅದನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳಬೇಕು. ಇಲ್ಲಿ ಆತನು ಅಲ್ಲಿ ಹೇಳುವಂಥದ್ದು ಆತನ ವಿಜ್ಞಾಪನೆ ಮಾಡುವಂಥದ್ದು ನಮ್ಮ ಒಂದು ಬದ್ಧತೆಗೆ. ಯಾಕೆಂದ್ರೆ ನಾವು ಯಾವ ವೇಳೆಯಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಒಂದು ಸಂದರ್ಭದಲ್ಲಿ ನಾವು ಬಿದ್ದು ಹೋಗಬಹುದು. ಆ ರೀತಿಯಾದ ರೀತಿಯಲ್ಲಿ ಬಿದ್ದು ಹೋಗಬಾರದು. ಆತನ ಒಂದು ಸಂಸರ್ಗದಲ್ಲಿ ನಾವು ಇರಬೇಕೆಂಬುದಾಗಿ ಆತನಲ್ಲಿ ವಿಜ್ಞಾಪನೆ ಮಾಡುವಂಥದ್ದನ್ನು ನೋಡುತ್ತೇವೆ. ಹಾಗೆ ನಾವು ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಮಗೆ ಒಂದು ವಾಕ್ಯ ಒಂದು ನೆನಪಿಗೆ ಬಂತು. ಯಾಕೆಂದ್ರೆ ಇಲ್ಲಿ ನಾವು ಸೀಮೋನನ್ನು ನೋಡುವಾಗ ಅದು ಓದ್ಕೊಳ್ಳೋಣ. ಲೂಕನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ ಅದರ ಒಂದು 31-32ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಏನೆಂಬುದಾಗಿ ನೋಡುವಾಗ ಅಲ್ಲಿ ಸೀಮೋನ್ ಪೇತ್ರನ ನೋಡಿ ಯೇಸು ಹೇಳುವಂತಹ ಒಂದು ಮಾತು, ಸೈತಾನು ನಿಮ್ಮನ್ನ ಗೋಧಿ ಒಣೆಯುವಂತೆ ಒಣೆಯಬೇಕೆಂಬುದಾಗಿ ಅಪ್ಪಣೆಯನ್ನ ಕೇಳ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿ ಹೇಳುವಂತ ಒಂದು ಮಾತನ್ನ ನೋಡ್ತೇವೆ. ಲೂಕನು ಬರೆದಂತಹ ಸುವಾರ್ತೆ 22ನೇ ಅಧ್ಯಾಯ ಅದರ 31 ಮತ್ತು 32ನೇ ವಚನ. ಸಿಕ್ಕಿದವರು ಓದಿ. 22. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಥ್ಯಾಂಕ್ ಯು ಅಮ್ಮ. ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಆತನು ಸೀಮೋನನೇ ನೋಡು, ಸೈತಾನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ನೋಡ್ರಿ, ಅಲ್ಲಿ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡುವಂತವನಾಗಿದ್ದೇನೆ, ವಿಜ್ಞಾಪನೆ ಮಾಡಿಕೊಂಡೇನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಮ್ಮ ನಂಬಿಕೆ ಕುಂದಿ ಹೋಗಬಹುದು, ಆದ್ರೆ ಆ ಒಂದು ನಂಬಿಕೆ ಕುಂದಿ ಹೋಗಬಾರದು, ನಾವು ಜಾರಬಾರದು, ಬೀಳಬಾರದು ಎಂಬುದಾಗಿ ನಮ್ಮ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಿಜ್ಞಾಪನೆ ಮಾಡುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಅಲ್ಲಿ ನಾವು ಮುಂದೆ ನಾವು ನೋಡುವಾಗ ಪೇತ್ರನಿಗೆ ಅದು ಗೊತ್ತುಂಟು, ಪೇತ್ರನ ಬರೀ ರಕ್ಷಣೆ ಹೊಂದಿದ್ರೆ ಮಾತ್ರ ಸಾಕೋಗೋದಿಲ್ಲ. ಅಲ್ಲಿ ಮುಂದೆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಗುಣಪಡಿಸುವಂತ ಒಂದು ಕಾರ್ಯವು ಕೂಡ ಆಗಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಏನು ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ ನೀನು ಏನ್ ಮಾಡ್ಬೇಕು, ದೃಢಪಡಿಸು ಎಂದು ಹೇಳಿದನು ಎಂಬುದಾಗಿ. ಇಲ್ಲಿ ಆತನು ಬಿದ್ದು, ಹೌದು, ಆಕ್ಚುಲಿ ನಾವು ನೋಡ್ತೇವೆ ಆ ಒಂದು ಈತನ ವಿಷಯವಾಗಿ ಆತನು ದೇವರನ್ನ ಬಿಟ್ಟು ಹೋದನು, ಹೌದು, ಆದ್ರೆ ಮತ್ತೆ ಅವನು ಏನ್ ಮಾಡಿದ್ನು, ಮತ್ತೆ ತಿರುಗಿಕೊಂಡು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ನಾವು ಪೇತ್ರನ ಪತ್ರಿಕೆಯಲ್ಲೂ ಕೂಡ ನಾವು ಒಂದು ವಚನ ಓದಿಕೊಳ್ಳೋಣ. ಅದಕ್ಕೆ ಅನುಗುಣವಾಗಿ ಮೊದಲನೇ ಬರೆದಂತಹ ಒಂದು ಪೇತ್ರನ ಪತ್ರಿಕೆಯಲ್ಲಿ ಅದರ 1ನೇ ಅಧ್ಯಾಯದಲ್ಲಿ ಇರುವಂತಹ ಮಾತುಗಳನ್ನ ನೋಡ್ಕೊಳ್ಳೋಣ. 5ನೇ ವಚನದಲ್ಲಿ ನಾವು ನೋಡ್ತೇವೆ. ಪೇತ್ರನ ಬರೆದಂತಹ ಮೊದಲನೆಯ ಪತ್ರಿಕೆ ಅದರ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 5ನೇ ವಚನ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಇಲ್ಲಿ ನಾವು ನೋಡ್ತೇವೆ, ನೋಡ್ರಿ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೆ ದೊರೆಯಬೇಕೆಂದು ದೇವರು ನೋಡಿ ತನ್ನ ಬಲದಿಂದ ಆತನು ಕಾಯುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಫ್ಯೂಚರ್ ಟೆನ್ಸ್ ಇದು. ಇಲ್ಲಿ ನಾವು ನೋಡ್ತೇವೆ ಅದು ಯಾವ ರಕ್ಷಣೆ ಎಂಬುದಾಗಿ ನೋಡುವಾಗ ಅದು ದೇಹದ ರಕ್ಷಣೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಅಲ್ಲಿ ನಮ್ಮನ್ನ ಕಾಯುವಂತವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲ, ಅದರ 6ನೇ ವಚನಕ್ಕೆ ನಾವು ಬರುವಾಗ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವರಾಗಿದ್ದೀರಿ ಎಂಬುದಾಗಿ ಇಲ್ಲಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. ಅಂದ್ರೆ ನಮಗೆ ಈ ಲೋಕದಲ್ಲಿ ಅನೇಕ ಕಷ್ಟಗಳು ಬರಬಹುದು, ಅನೇಕ ಹಿಂಸೆಗಳು ಬರಬಹುದು, ಅನೇಕ ತೊಂದರೆಗಳು ಬರಬಹುದು. ನಮ್ಮ ಜೊತೆ ಇರುವಂತವರಿಂದ ಬರಬಹುದು, ಕುಟುಂಬದಿಂದ ಬರಬಹುದು, ಅಥವಾ ಇನ್ನಿತರ ಸಮಾಜದಿಂದ ಬರಬಹುದು. ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಾನಾ ವಿಧವಾದಂತಹ ಕಷ್ಟಗಳು ನಮಗೆ ಬರಬಹುದು. ಯಾಕೆಂತಂದ್ರೆ ಕ್ರಿಸ್ತನನ್ನ ಹಿಂಬಾಲಿಸುವಂತಹ ಮಕ್ಕಳು, ಕ್ರಿಸ್ತನನ್ನ ನಂಬಿದಂತಹ ಮಕ್ಕಳು, ಕ್ರಿಸ್ತನಿಗೋಸ್ಕರವಾಗಿ ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುತ್ತೇನೆ ಎಂಬುದಾಗಿ ದೃಢ ನಿರ್ಧಾರವನ್ನ ಮಾಡಿಕೊಂಡಂತಹ ಮಕ್ಕಳಿಗೆ ಹಿಂಸೆಗಳು ಅದು ಖಂಡಿತವಾಗಿ ಬರುವುದುಂಟು, ಹಿಂಸೆಗಳು ಖಚಿತವಾಗಿ ಇರುವುದುಂಟು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ.
ಹಿಂಸೆಗಳು ಖಂಡಿತವಾಗ್ಲೂ ಕೂಡ ಬರುವಂತದ್ದಾಗಿದೆ. ಇಲ್ಲಿ ನಾವು ನೋಡುವಾಗ ಈ ಎಷ್ಟೇ ಹಿಂಸೆಗಳು ಬಂದ್ರೂ ಕೂಡ ನಾವು ಬಿದ್ದು ಹೋಗಬಾರದು, ನಮ್ಮ ಒಂದು ನಂಬಿಕೆಯಲ್ಲಿ ನಾವು ಕುಂದು ಹೋಗಬಾರದು ಎಂಬುದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂತಂದ್ರೆ ನಾವು ಪರಲೋಕಕ್ಕೆ ನಮ್ಮನ್ನು ನಾವೇನ್ ಮಾಡ್ಕೊಳ್ಬೇಕು, ಸಿದ್ಧಪಡಿಸಿಕೊಳ್ಳಬೇಕು. ಈಗಲಿಂದಲೇ ನಾವು ಸಿದ್ಧಪಡಿಸಿಕೊಳ್ಬೇಕು. ಯಾವರಿಗೆ ಸಿದ್ಧಪಡಿಸಿಕೊಳ್ಳಬೇಕೆಂಬುದಾಗಿ ನೋಡುವಾಗ ನಮಗೆ ಪರಲೋಕದಲ್ಲಿ ಕೇವಲ ಬರೀ ಬಹುಮಾನಗಳು ಅಥವಾ ಹೊಗಳಿಕೆಗಳು ಮಾತ್ರ ನಮಗೆ ಇರೋದಿಲ್ಲ, ಅಲ್ಲಿ ಜವಾಬ್ದಾರಿಯೂ ಸಹ ಇರುವಂತದ್ದಾಗಿದೆ. ನಮ್ಮನ್ನ ಈ ಒಂದು ಲೋಕದಲ್ಲಿ ದೇವರು ನಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾನೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದೇಲಿ ನಾವು 6ನೇ ವಚನದಲ್ಲಿ ನಾವು ನೋಡುವಂತದ್ದು ನಾನಾ ವಿಧವಾದ ಕಷ್ಟಗಳು ಎಂಬುದಾಗಿ ಆತನು ಇಲ್ಲಿ ಹೇಳುವಂತವನಾಗಿದ್ದಾನೆ. ಪೇತ್ರನು ನಾನಾ ವಿಧವಾದಂತಹ ಕಷ್ಟಗಳು. ಇದನ್ನ ನಾನು 2 ರೀತಿಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ನಾನಾ ವಿಧವಾದಂತಹ ಕಷ್ಟಗಳಲ್ಲಿ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಎಂಬುದಾಗಿ. ಇಲ್ಲಿ ನನ್ನ ಒಂದು ಪಾಪದ ನಿಮಿತ್ತವಾಗಿ ದೇವರು ನಮ್ಮನ್ನ ಶಿಕ್ಷಿಸಬಹುದು. ಒಂದು ವೇಳೆ ನಾನು ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡುವುದಾದರೆ ಅಥವಾ ದೇವರ ವಿರುದ್ಧವಾಗಿ ಅತಿಕ್ರಮಣ ಮಾಡುವುದಾದರೆ ನಾವು ಅದರ ನಿಮಿತ್ತವಾಗಿ ದೇವರು ನಮ್ಮನ್ನ ಶಿಕ್ಷಿಸಬಹುದು. ಒಂದು ವೇಳೆ ಆ ರೀತಿಯಾದಂತಹ ಅರಿವು ನಮಗೆ ಉಂಟಾದರೆ, ನನ್ನ ಒಂದು ಪಾಪಕ್ಕೋಸ್ಕರವಾಗಿ ದೇವರು ನನ್ನ ಶಿಕ್ಷಿಸ್ತಾನೆ ಎಂಬುದಾಗಿ ನಮಗೆ ಆಲೋಚನೆ ಬರುವುದಾದ್ರೆ ನಾವಲ್ಲಿ ಏನು ಮಾಡ್ಬೇಕು, ನಾವು ಅರಿಕೆ ಮಾಡ್ಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಹಾನ ಬರೆದಂತಹ 1ನೇ ಪತ್ರಿಕೆಯಲ್ಲಿ ನಮ್ಮ ದೇವರು ಎಂತವನಾಗಿದ್ದಾನೆ ಎಂಬುದಾಗಿ ನಾವು ಪಾಪವನ್ನ ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ನಮ್ಮ ಸಕಲ ಅನೀತಿಯನ್ನ ಪರಿಹರಿಸುವ ನಂಬಿಗಸ್ತನು ನೀತಿವಂತನು ಏನಾಗಿದ್ದಾನೆ, ನಮ್ಮ ಕರ್ತನಾದಂತಹ ದೇವರಾಗಿದ್ದಾನೆ. ಅರಿಕೆ ಮಾಡಿ ಬಿಟ್ಟು ಬಿಡಬೇಕು ಎಂಬುದಾಗಿ. ಮಾತ್ರವಲ್ಲ, ಎರಡನೇದಾಗಿ ನಾನು ಹೇಳುವಂತದ್ದು ಏನೆಂಬುದಾಗಿ ನೋಡುವಾಗ, ನಮಗೆ ಬರುವಂತಹ ಕಷ್ಟಗಳು, ನಮಗೆ ಬರುವಂತಹ ಒಂದು ಕಷ್ಟಗಳು ನನ್ನ ಪಾಪದಿಂದಲೇ ಬರ್ತದೆ ಅಂತ ನಾವು ಅಂದ್ಕೊಳ್ಬಾರದು. ಯಾಕೆಂತಂದ್ರೆ ಒಂದು ವೇಳೆ ನಮ್ಮನ್ನ ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ದೃಢಪಡಿಸೋದಕ್ಕೋಸ್ಕರ ಅಥವಾ ನಮ್ಮನ್ನು ಇನ್ನು ಹೆಚ್ಚಾಗಿ ನಂಬಿಕೆಯಲ್ಲಿ ಬಲಪಡಿಸೋದಕ್ಕೋಸ್ಕರ, ಇನ್ನು ಕರ್ತನ ಒಂದು ಆಶ್ರಯದಲ್ಲಿ ಆತನ ಒಂದು ನೆರಳಿನಲ್ಲಿ ಹೆಚ್ಚಾಗಿ ನಾವು ಇರಬೇಕು, ನಾವೊಂದು ಆತ್ಮಿಕವಾಗಿ ಅಭಿವೃದ್ಧಿ ಆಗಬೇಕು, ಅಥವಾ ನಮ್ಮ ಒಂದು ಜೀವಿತದಲ್ಲಿ ಕರ್ತನನ್ನ ಇನ್ನು ಹೆಚ್ಚಾಗಿ ಅನೇಕರಿಗೆ ತಿಳಿಯಪಡಿಸುವ ಒಂದು ಉದ್ದೇಶದಿಂದ ಸಹ ಆತನ ನಮಗೆ ಕಷ್ಟಗಳನ್ನ ಕೊಡಬಹುದು. ಈ ರೀತಿಯಾದಂತಹ ಕಷ್ಟಗಳನ್ನ ನಾವು ಏನ್ ಮಾಡ್ಬೇಕು, ನಮಗೆ ಬರುವಂತಹ ಈ ಕಷ್ಟಗಳು ಯಾಕೆಂಬುದಾಗಿ ನೋಡುವಾಗ ಇನ್ನು ನಾವು ಆತನಿಗೆ ದೃಢವಾಗಿ ನಿಲ್ಲುವುದಕ್ಕೋಸ್ಕರವೂ ಸಹ ಆಗಿರುವಂತದ್ದಾಗಿದೆ. ಮಾತ್ರವಲ್ಲ, ಆತನ ಒಂದು ಸಾರೂಪ್ಯ ಉಳ್ಳವರಾಗುವಂತೆ ಮಾಡುವುದಕ್ಕೂ ಸಹ ಆಗಿರುವಂತದ್ದು ಆಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂತಂದ್ರೆ ನಾವು ಪೌಲನು ಫಿಲಿಪ್ಪಿಗೆ ಬರೆದಂತಹ ಒಂದು ಪತ್ರಿಕೆಯಲ್ಲಿ ಆತನು ಹೇಳುವಂತ ಮಾತು, ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಒಂದು 13ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಓಡುತ್ತಾ ಇದ್ದೇನೆ ಎಂಬುದಾಗಿ. ಯಾಕೆಂಬುದಾಗಿ ನೋಡುವಾಗ ಮುಂದೆ ಇಟ್ಟಿರುವಂತಹ ಒಂದು ಬಿರುದನ್ನ ಪಡೆಯೋದಕ್ಕೋಸ್ಕರವಾಗಿ ಆತನು ಓಡುವಂತವನಾಗಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಈಗಾಗಲೇ ನಮಗೆ ಗೊತ್ತುಂಟು, ಆತನು ಆಕ್ಚುಲಿ ಆ ಒಂದು ಪತ್ರಿಕೆನ ಬರುವಾಗ ಸೆರೆಮನೆಯಲ್ಲಿದ್ನು. ಸೆರೆಮನೆಯಲ್ಲಿ ಆಕ್ಚುಲಿ ಸಂತೋಷವಾಗಿರಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಇದ್ದುಕೊಂಡು ಆತನು ಆ ಒಂದು ಮಾತನ್ನ ಹೇಳುವಂತದ್ದನ್ನ ನಾವು ನೋಡುತ್ತೇವೆ. ಏನು ಆಕ್ಚುಲಿ ಈಗಾಗಲೇ ಅವನ ಒಂದು ಓಟದ ಕಾಲ ಒಂದು 20 ವರ್ಷ ಕಳೆದು ಹೋಗಿದೆ. ಅದಾದ ನಂತರ ಒಂದು 5 ವರ್ಷ ಆಮೇಲೆ ಆಕ್ಚುಲಿ ಆತನು ಕೂಡ ಶಿರಚ್ಛೇದನ ಹಾಗೆ ಸಾಯುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಂಬುದಾಗಿ ನೋಡುವಾಗ, ನಮಗೆ ಸಂಕಟಗಳು ಬರ್ತದೆ. ನಮಗೆ ಸಂಕಟಗಳು ಯಾಕೆ ಬರ್ತದೆ ಎಂಬುದು ನಮಗೆ ಗೊತ್ತಾಗದೇ ಇರಬಹುದು. ಆದರೆ ಆ ಒಂದು ಸಂಕಟಗಳ ಹಿಂದೆ ಇರುವಂತಹ ಆ ಒಂದು ಉದ್ದೇಶವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಏನೇ ನಾನಾ ಸಂಕಷ್ಟಗಳು ಬಂದ್ರು ಕೂಡ, ಏನೇ ಹಿಂಸೆಗಳು, ಯಾವುದೇ ವಿಧವಾದಂತಹ ಅಹಿತಕರವಾದಂತಹ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆದ್ರೆ ಅದರ ಹಿಂದೆ ಏನೋ ಒಂದು ಉದ್ದೇಶವಿದೆ. ದೇವರ ಒಂದು ಉದ್ದೇಶ ಇರಬಹುದು. ಯಾಕೆಂತಂದ್ರೆ ನಮ್ಮನ್ನು ಇನ್ನೂ ಹೆಚ್ಚಾಗಿ ಸರಿಪಡಿಸೋದಕ್ಕೋಸ್ಕರ, ನೀಟಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದಕ್ಕೋಸ್ಕರ ಆತನು ಮಾಡಬಹುದು ಎಂಬುದಾಗಿ ನಾವು ಇನ್ನೂ ಹೆಚ್ಚಾಗಿ ದೇವರಿಗೆ ನಾವೇನ್ ಮಾಡ್ಬೇಕು, ಸ್ತೋತ್ರವನ್ನ ಸಲ್ಲಿಸುವಂತವರು ಆಗಿರಬೇಕು. ಯಾಕಂದ್ರೆ ನಾವು ಯೋಬನ ಕುರಿತಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಯೋಬನಿಗೆ ಆತನಿಗೆ ಕಷ್ಟ ಬಂದಾಗ ಕೊನೆಯ ತನಕ ಅವನಿಗೆ ಗೊತ್ತಾಗ್ಲಿಲ್ಲ. ಕೊನೆಯ ತನಕ ನಾವು 42 ಅಧ್ಯಾಯಗಳನ್ನ ಓದಿರುವಾಗ ದೇವರು ಅವನಿಗೆ ಉತ್ತರನೇ ಕೊಡ್ಲಿಲ್ಲ. ಅದರಿಂದ ಆ 2 ವಿಷಯಗಳನ್ನ ಆತನಲ್ಲಿ ಕಲಿತುಕೊಳ್ಳುವಂತದನ್ನು ನೋಡ್ತೇವೆ. ಯಾಕೆಂತಂದ್ರೆ ಆತನ ಯೋಬನ ಒಂದು ಫ್ರೆಂಡ್ಸ್ಗಳು ಆತನಿಗೆ ಏನ್ ಹೇಳ್ತಾರೆ, ದೇವರು ಯೋಬನಿಗೆ
ಅನೇಕ ಪ್ರಶ್ನೆಗಳನ್ನ ನಾವು ಅಧ್ಯಾಯಗಳನ್ನ ಕೊನೆ ಅಧ್ಯಾಯಗಳನ್ನ ಓದುವಾಗ ಗೊತ್ತಾಗ್ತದೆ. ಅನೇಕ ಪ್ರಶ್ನೆಗಳನ್ನ ಅಲ್ಲಿ ದೇವರು ಕೇಳುವಂತದ್ದನ್ನ ನೋಡ್ತೇವೆ. ಇಲ್ಲಿ ಆಶ್ಚರ್ಯ ಏನಂತಂದ್ರೆ ಅಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಆ ಎಲ್ಲಾ ಪ್ರಶ್ನೆಗಳು ಆತ್ಮಿಕತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲ. ಈ ಒಂದು ಲೋಕದಲ್ಲಿ ಅಥವಾ ಈ ಒಂದು ಭೂಮಿಯ ಮೇಲೆ ನಡೆಯುವಂತಹ ಸಂಗತಿಗಳೇ ಎಲ್ಲಾ ಸಂಗತಿಗಳು ಕೂಡ. ಆದ್ರೆ ಯೋಬನಿಗೆ ಅಲ್ಲೇನಿಲ್ಲ, ಒಂದು ಪ್ರಶ್ನೆ ಕೂಡ ಉತ್ತರ ಇಲ್ಲ. ಆತರ ಸ್ನೇಹಿತರು ಹೇಳ್ತಾರೆ, ಆತನ ಏನ್ ಮಾಡ್ತಾರೆ, ಆ ದೇವರು ನಿನ್ನನ್ನು ಕೈ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಈ ದೇವರು ಹೇಳುವಂತ ಮಾತು, ಅಯ್ಯೋ ನಿನ್ನ ಸ್ನೇಹಿತರಲ್ಲ ಅಂತವ್ರೆ, ನಿನ್ ಕೈ ಬಿಟ್ಬಿಟ್ರು, ದೇವ್ರನ್ನ ಮರ್ತ್ಬಿಟ್ಟ, ಹಾಗೆ ಹೀಗೆ ಅಂತ ಇದ್ರೆ. ಆದ್ರೆ ದೇವ್ರು ಹೇಳುವಂತದ್ದೇನು, ನಾನ್ ನಿನ್ ಜೊತೆ ಮಾತಾಡ್ತಾ ಇಲ್ವಾ, ನಿನ್ ಜೊತೆನೇ ಇಲ್ವಾ ನಾನು ಎಂಬುದಾಗಿ ದೇವರು ಅಲ್ಲಿ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಮಾತ್ರವಲ್ಲ, ಯೋಬನು ಆ ದೇವರ ಒಂದು ಕಟ್ಟುಪಾಟಿನಲ್ಲಿ ಆತನು ಇದ್ದನು. ದೇವರು ಕಟ್ಟುಪಾಟಿನ ಅಂದ್ರೆ ಅನೇಕ ಸಾರಿ ನಮಗೆ ಉತ್ತರ ದೇವರು ಕೊಡಬಹುದು, ಕೊಡದೇ ಇರಬಹುದು. ಆದರೂ ಕೂಡ ದೇವರು ಉದ್ದೇಶವನ್ನ ನೆರವೇರಿಸುವಂತವನಾಗಿದ್ದಾನೆ. ದೇವರು ತನ್ನ ಒಂದು ಪರಾಕ್ರಮವನ್ನ ಸಾಧಿಸುವಂತವನಾಗಿದ್ದಾನೆ ಎಂಬುದನ್ನ ನಾವು ಅರ್ಥ ಮಾಡಿ. ಎಂತದೇ ಕಷ್ಟಕರವಾದ ಜೀವಿತದಲ್ಲಿ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಹಿಂಸೆ ಇದ್ರು, ಎಷ್ಟೇ ನೋವಿದ್ರು ಕೂಡ ದೇವರು ಅದನ್ನ ಬಲ್ಲಾತನಾಗಿದ್ದಾನೆ. ಅದಕ್ಕೆ ದೇವರು ಆ ಒಂದು ಉದ್ದೇಶವನ್ನ ಯಾಕತ್ತಕ್ಕೋಸ್ಕರ ಅದನ್ನ ಇಟ್ಟಿದ್ದ ಆ ಒಂದು ಸಂಗತಿಗಳು ನಡೆಯುತ್ತೆ ಎಂಬುದನ್ನ ಅದನ್ನ ಉದ್ದೇಶಪೂರ್ವಕವಾಗಿ ದೇವರು ನೆರವೇರಿಸುವಂತವನಾಗಿದ್ದಾನೆ. ಇಲ್ಲಿ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ನಾವು ಪರಲೋಕಕ್ಕೆ ಯಾವಾಗ ನಮ್ಮನ್ನ ಸಿದ್ಧಪಡಿಸ್ಕೊಳ್ಬೇಕು ಗೊತ್ತಾ? ಬರುವಂತಹ ಒಂದು ಕಷ್ಟಗಳನ್ನ, ಬರುವಂತಹ ಒಂದು ಹಿಂಸೆಗಳನ್ನ, ನಮಗೆ ಆಗುವಂತಹ ಅನೇಕ ಅಹಿತಕರವಾದಂತಹ ಸಂಗತಿಗಳನ್ನ ನಾವು ತಾಳ್ಮೆಯಿಂದಲೂ ಸಂತೋಷದಿಂದಲೂ ಸ್ವೀಕರಿಸಿದಾಗ ಮಾತ್ರ ಅದು ನಾವು ಸಂತೋಷದಿಂದ ಸ್ವೀಕರಿಸ್ಕೊಳ್ಳೋದು. ಯಾಕಂದ್ರೆ ಯೋಬನ ಹೇಳ್ತಾನೆ, ಅವನ ಹೆಂಡತಿ ಕೂಡ ಈಗಲಾದ್ರೂ ನೀನೇನ್ ಮಾಡು, ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಆಕೆ ಹೇಳ್ತಾಳೆ. ಆಗ ಯೋಬನು ಹೇಳುವಂತ ಮಾತು, ದೇವರಿಂದ ನಮ್ಗೆ ಸಿಕ್ಕದ ಏನೇನೆಲ್ಲ ದೊರಕದನ್ನ ಮಾತ್ರ ಪಡ್ಕೊಂಡ್ರೆ ಮಾತ್ರ ಸಾಕ. ದೇವರು ಕೊಟ್ಟ, ದೇವರು ತಕ್ಕೊಂಡ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡ, ದೇವರಿಗೆ ಸ್ತೋತ್ರ ಎಂಬುದಾಗಿ ಆತನ ಹೇಳುವಂತವನಾಗಿ. ಅಂದ್ರೆ ಅಂತಹ ಒಂದು ಸ್ಥಿತಿ ಅಂದ್ರೆ ಬಹಳ ತಾಳ್ಮೆಯಿಂದ ಅದನ್ನ ಸಂತೋಷದಿಂದ ನಾವು ಸ್ವೀಕರಿಸುವಾಗ ನಾವು ಪರಲೋಕಕ್ಕೆ ನಮ್ಮನ್ನ ಸಿದ್ಧ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ನಾವು ನೋಡ್ತೇವೆ. ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಮಗೆಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ ಒಂದು ವಾಕ್ಯ, 1ನೇ ಅಧ್ಯಾಯ ಅದರ 2 ಮತ್ತು 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯ ಅದರ 2 ಮತ್ತು 3ನೇ ವಾಕ್ಯದಲ್ಲಿ ನಿಮ್ಮನ್ನೊಂದು ನಂಬಿಕೆಗೆ ಇರುವಂತಹ ಪರಿಶೋಧನೆ ಎಂಬುದಾಗಿ ಯಾಕೋಬನು ಬರೆದಂತ ಪತ್ರಿಕೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿ, ಆಗ ನೀವು ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರು. ಥ್ಯಾಂಕ್ ಯು. ನಾವು ನೋಡ್ತೇವೆ ನೋಡ್ರಿ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ. ಯಾಕೆಂಬುದಾಗಿ ನೋಡುವಾಗ ಮುಂದೆ ನಾವು ನೋಡ್ತೇವೆ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನ ನಾವು ಹೆಂಗೆ ತಗೋಬೇಕಂತೆ, ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂಬುದಾಗಿ ಅದನ್ನ ನಾವು ಸಂತೋಷದಿಂದ ತಗೊಳ್ಬೇಕು, ಆನಂದವಾಗಿ ಸ್ವೀಕರಿಸ್ಕೊಳ್ಬೇಕು. ಯಾಕೆಂದ್ರೆ ದೇವರ ಉದ್ದೇಶವೇ ಬೇರೆ ಆಗಿರ್ತದೆ. ಹೌದು, ನಮ್ಮ ಪಾಪಕ್ಕೋಸ್ಕರವಾಗಿ ಶಿಕ್ಷೆಯನ್ನ ದೇವರು ಖಂಡಿತವಾಗ್ಲೂ ಕೊಡ್ತಾರೆ. ಯಾಕಂತಂದ್ರೆ ಪಾಪವನ್ನ ದೇವರು ಇಷ್ಟಪಡೋದಿಲ್ಲ. ಪಾಪಕ್ಕೆ ಶಿಕ್ಷೆ ಉಂಟು. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಆ ರೀತಿಯಾದಂತಹ ಒಂದು ಪಾಪವನ್ನು ಮಾಡೋದಾದ್ರೆ ನಾವು ಆರೈಕೆ ಮಾಡಿ ಬಿಟ್ಟು ಬಿಡಬೇಕು. ಇಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ನಮಗೆ ಕಷ್ಟಗಳು ಉಂಟಾದ್ರೆ ಆ ಕಷ್ಟ ನನ್ನ ಒಂದು ಆತ್ಮಿಕ ಒಂದು ಜೀವಿತದ ಒಂದು ಭದ್ರತೆಗೆ, ನನ್ನ ನಂಬಿಕೆ ಒಂದು ಭದ್ರತೆಗೆ ದೇವರು ನನ್ನನ್ನು ಇನ್ನು ಬಲಪಡಿಸೋದಕ್ಕೋಸ್ಕರವಾಗಿ ಕೊಡಬಹುದು ಎಂಬುದು ಇನ್ನು ಸಂತೋಷವಾಗಿ ಅದನ್ನು ಸ್ವೀಕರಿಸಿ ದೇವರಿಗೆ ನಾವು ಸ್ತೋತ್ರವನ್ನ ಸಲ್ಲಿಸುವಂತವರು ಆಗಿರಬೇಕು. ಇಲ್ಲಿ ಈ ರೀತಿಯಾದಂತಹ ಕಷ್ಟಗಳನ್ನ ಅನುಭವಿಸುವಾಗ ನಮಗೆ 2 ರೀತಿಯಾದಂತಹ ಫಲಗಳನ್ನು ನಾವು ಹೊಂದುತ್ತೇವೆ ಎಂಬುದಾಗಿ ಪೇತ್ರನು ಅಲ್ಲಿ ತಿಳಿಸುವಂತ ನೋಡ್ತೇವೆ. ಪೇತ್ರನ ಪತ್ರಿಕೆಯಲ್ಲಿ ನಾವು ಮುಂದೆ ವಾಕ್ಯವನ್ನು ನೋಡ್ಕೊಳ್ಳೋಣ. ಪೇತ್ರನಿಗೆ ಬರೆದ ಪತ್ರಿಕೆ ಅದರ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 1 ಪೇತ್ರ ಅಲ್ಲಿ ಮುಂದೆ ಆತನು ಎಷ್ಟು ಚಂದವಾದಂತ ರೀತಿಯಲ್ಲಿ ಆತನ ವ್ಯಕ್ತಪಡಿಸ್ತಾನೆ ಅಂತಂದ್ರೆ ನೋಡ್ರಿ, 9ನೇ ವಾಕ್ಯ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದ್ರೂ ಆತನನ್ನು ಪ್ರೀತಿಸ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು
ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವರಾಗಿ ಹೇಳಲಸಕ್ಯವಾದಂತಹ ಪ್ರಭಾವವುಳ್ಳ ಸಂತೋಷದಿಂದ, ನೋಡ್ರಿ, ಹೇಳಲಸಕ್ಯವಾದಂತಹ ಅಂತ್ಯಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಸಕ್ಯವಾದಂತಹ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ಎಂಬುದಾಗಿ ಆತನು ಇಲ್ಲಿ ವ್ಯಕ್ತಪಡಿಸುವುದನ್ನು ನೋಡಿ. ಇಂತಹ ಆನಂದವನ್ನು, ಪರಿಪೂರ್ಣವಾದಂತಹ ಸಂತೋಷವನ್ನ ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸತ್ಯನೆಂಬುದಾಗಿ ನೋಡುವಾಗ, ಅನೇಕ ಕಷ್ಟಗಳ ಮಧ್ಯದಲ್ಲಿಯೂ ದೇವರು ನಮ್ಮ ಭದ್ರತೆಗಾಗಿ ಆತನ ಏನ್ ಮಾಡಿದ್ದಾನೆ, ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. ಈ ಅನೇಕ ಕಷ್ಟಗಳು ಬಂದ್ರು ಕೂಡ ನಾವು ತಾಳ್ಮೆಯಿಂದ, ಸಂತೋಷದಿಂದ ಅದು ಸಹಿಸಿಕೊಳ್ಳಬೇಕು. ಆವಾಗ ನಾವು ಪರಲೋಕಕ್ಕೆ ನಮ್ಮನ್ನ ಸಿದ್ಧಪಡಿಸಿಕೊಳ್ತೇವೆ. ಮಾತ್ರವಲ್ಲ, ದೇವರು ನಮಗೋಸ್ಕರ ಈ ಒಂದು ಭದ್ರತೆ ನಾವು ಇರಬೇಕು, ಈ ಒಂದು ರಕ್ಷಣೆಯಲ್ಲಿ ನಾವು ಇರಬೇಕು, ಆತನ ಒಂದು ಅನ್ಯೂನ್ಯತೆಯಲ್ಲಿ, ಆತನ ಒಂದು ಸಹವಾಸದಲ್ಲಿ ನಾವು ಇರಬೇಕೆಂಬುದಾಗಿ ಆತನು ವಿಜ್ಞಾಪನೆ ಮಾಡುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಎರಡನೇದಾಗಿ ನಾವು ನೋಡಿದ್ವಿ, ಎರಡನೇದಾಗಿ ನಮ್ಮ ಒಂದು ಪರಿಶುದ್ಧತೆಗೋಸ್ಕರವಾಗಿ ಆತನು ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ಮೊದಲನೇದಾಗಿ ನೋಡಿದ್ವಿ. ನಮ್ಮೊಂದು ಭದ್ರತೆಗಾಗಿ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ದೇವರು ನಮ್ಮ ಕೂಡ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದಾನೆ. ಆಕ್ಚುಲಿ ನಮ್ಗೆ ಅಲ್ಲಿ ನಾವು ರೋಮಾಪುರ ಪತ್ರಿಕೆ ನಾವು 8ನೇದಲ್ಲಿ 39ನೇ ವಾಕ್ಯ ಅದ್ ನಾವು ಓದುವಾಗ ಗೊತ್ತಾಗ್ತದೆ, ನಮ್ಮನ್ನ ಯಾವುದು ಸಹ ನಮ್ಮ ದೇವರ ಪ್ರೀತಿಯಿಂದ ಅಗಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಮರಣವೂ ಸಹ ನಮ್ಮನ್ನ ಏನ್ ಮಾಡೋದಿಲ್ಲ, ಅಗಲಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅಲ್ಲಿ ಪೌಲನು ಹೇಳುವಂತದ್ದನ್ನ ನೋಡ್ತೇವೆ. ಇಲ್ಲಿ ಎರಡನೇದಾಗಿ ಇನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೊಂದು ಪರಿಶುದ್ಧತೆಗೋಸ್ಕರವಾಗಿ ಆತನು ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. ಅದೇ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ ಅದರ ಒಂದು 16 ಮತ್ತು 17ನೇ ವಚನ. 17ನೇ ಅಧ್ಯಾಯ 16 ಮತ್ತು 17ನೇ ವಚನ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಇಲ್ಲಿ ನಮ್ಮ ಕನ್ನಡ ಸತ್ಯವೇದದಲ್ಲಿ ಕೊಟ್ಟಿರುವಂತದ್ದು, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವೇ ಎಂಬುದಾಗಿ. ಆದ್ರೆ ತಮಿಳು ಸತ್ಯವೇದದಲ್ಲಿ ಉಮ್ಮುಡೆಯ ಸತ್ಯತ್ತಿನಾಲೆ ಅವರ್ಗಳೇ ಪರಿಶುದ್ಧಮಾಕ್ಕುಂ ಅಂತ ಕೊಟ್ಟಿದ್ದಾನೆ. ಅಂದ್ರೆ ನಿನ್ನ ಸತ್ಯ ವಚನಗಳಿಂದ, ಸತ್ಯ ವಾಕ್ಯಗಳಿಂದ ಅವರನ್ನ ನೀನೇನ್ಪಡಿಸು, ಪರಿಶುದ್ಧಿಸು ಎಂಬುದಾಗಿ ತಮಿಳು ಸತ್ಯವೇದದಲ್ಲಿ ಕೊಟ್ಟಿರುವಂತ ನೋಡ್ತೇವೆ. ಕೆಲವೊಂದು ಸತ್ಯವೇದದಲ್ಲಿ ಈ ತರ ಟ್ರಾನ್ಸ್ಲೇಷನ್ ಮಾಡಿರುವಂತ ನೋಡ್ತೇವೆ. ಅಂದ್ರೆ ಪರಿಶುದ್ಧತೆಗೋಸ್ಕರ, ನಮ್ಮ ಒಂದು ಪರಿಶುದ್ಧತೆಗೋಸ್ಕರ ಆತನು ವಿಜ್ಞಾಪನೆ ಮಾಡುವಂತದನ್ನು ನೋಡ್ತೇವೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮರಣವು ಖಂಡಿತವಾಗಿ ನಮ್ಮನ್ನು ಶುದ್ಧಿ ಮಾಡಿದೆ, ಆತನ ರಕ್ತವು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದೆ. ಮಾತ್ರವಲ್ಲ, ನಮ್ಮನ್ನ ಪರಿಪೂರ್ಣವಾಗಿ ಶುದ್ಧಿ ಮಾಡಿರುವಂತದ್ದನ್ನ ನೋಡ್ತೇವೆ. ಅದು ಮಾತ್ರವಲ್ಲ, ಅನುದಿನವೂ ದೇವರ ವಾಕ್ಯದಿಂದ ನಮ್ಮನ್ನ ಏನ್ ಮಾಡ್ಕೊಳ್ಬೇಕು, ಶುದ್ಧಿ ಮಾಡಿಕೊಳ್ಬೇಕು. ಅನುದಿನವೂ ದೇವರ ವಾಕ್ಯದಿಂದ ನಮ್ಮನ್ನ ಶುದ್ಧಿ ಮಾಡಿಕೊಳ್ಳೋದು ಬಹಳ 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 ಒಳ್ಳೇದು. ಯಾಕಂದ್ರೆ ನಮ್ಮ ದೇವರ ವಾಕ್ಯವು ನಮ್ಮನ್ನ ಶುದ್ಧಿ ಮಾಡ್ತಾ ಇದೆಯಾ? ನಮ್ಮ ದೇವರ ವಾಕ್ಯವು ಶುದ್ಧಿ ಮಾಡ್ತಾ ಇದೆಯಾ? ಪ್ರಶ್ನೆ ಹಾಕೊಳ್ಳೋಣ. ಪರಿಶುದ್ಧತೆಯ ಜೀವಿತದಲ್ಲಿ ನಮ್ಗೆ ಏನಾದ್ರು ಕೊರತೆ ಇದೆಯಾ? ಒಂದು ವೇಳೆ ಕೊರತೆ ಇರುವುದಾದ್ರೆ ನಾವು ಆತನಿಗೆ ನಮ್ಮನ್ನ ಏನ್ ಮಾಡ್ಬೇಕು, ಒಪ್ಪಿಸಿಕೊಳ್ಬೇಕು. ಆತ ನಮ್ಮನ್ನ ಸಂಪೂರ್ಣವಾಗಿ ಕೊಡ್ಬೇಕು. ಒಂದು ವೇಳೆ ನಾವು ಒಪ್ಪಿಸ್ಕೊಡ್ತಾ ಇದ್ದೇವಾ ಇಲ್ವಾ, ನಮ್ಮನ್ನ ನಾವು ಪರಿಶೋಧಿಸ್ಕೊಳ್ಬೇಕು. ಇದನ್ನೇ ತನ್ನ ಶಿಷ್ಯರಿಗೆ ಯೇಸು ಕ್ರಿಸ್ತನು ಕಲಿಸಿದ್ದು. 13ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಪೇತ್ರನ ಒಂದು ಕಾಲುಗಳನ್ನ ತೊಳೆಯುವುದಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಅವನು ತಡಿತಾನೆ ಯೇಸು ಸ್ವಾಮಿಯನ್ನು. ಆಗ ಯೇಸು ಸ್ವಾಮಿ ಹೇಳುವಂತ ಮಾತು, ಪೇತ್ರನೇ, ರಕ್ಷಣೆ ಹೊಂದಲು ಮಾತ್ರ ಸಾಕಾಗೋದಿಲ್ಲ, ದಿನಾಲು ದೇವರ ವಾಕ್ಯನ ಏನ್ ಮಾಡ್ಬೇಕು, ನಮ್ಮ ನಾವು ಶುದ್ಧೀಕರಿಸ್ಕೊಳ್ಬೇಕು. ಅಂದ್ರೆ ಡೈಲಿ ಸ್ಯಾಂಕ್ಟಿಫಿಕೇಶನ್ ಇಸ್ ಮಸ್ಟ್. ಎವ್ರಿ ಡೇ ವಿ ಹ್ಯಾವ್ ಟು ಸ್ಯಾಂಕ್ಟಿಫೈ ಅವರ್ ಸೆಲ್ಫ್. ಅಂದ್ರೆ ನಾವು ದಿನಕ್ಕೂ ನಮ್ಮನ್ನ ನಾವು ಇದು ಮಾಡ್ಬೇಕು, ಶುದ್ಧೀಕರಿಸ್ಕೊಳ್ಬೇಕು, ನಮ್ಮನ್ನ ಶುದ್ಧೀಕರಿಸ್ಬೇಕು. ನನಗೆ ಜಕರ್ನ ಪತ್ರಿಕೆ ಜಕರ್ನ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಒಬ್ಬ ಮಹಾಯಾಜಕನು ಯೆಹೋಶುವನು. ಅಲ್ಲಿ ಯೆಹೋಶುವನು ಮಹಾಯಾಜಕನಾಗಿರುವಂತ ಒಂದು ಸಂದರ್ಭದಲ್ಲಿ ಅವನು ನಾವು ನೋಡ್ತೇವೆ. ಆಕ್ಚುಲಿ ಆತನು ಈ ಮಹಾಯಾಜಕನ ಯಾರೆಂಬುದಾಗಿ ನೋಡುವಾಗ, ಈ ಯೆಹೋಶುವನು ಇಸ್ರಾಯೇಲರನ್ನ ಪ್ರತಿನಿಧಿಸುವಂತಹ ಒಬ್ಬ ವ್ಯಕ್ತಿ, ಮಹಾಯಾಜಕನು. ಇವನು ಆ ಒಂದು ಕೊಳೆ ಬಟ್ಟೆಯನ್ನ ಹಾಕಿಕೊಂಡು ಅಲ್ಲಿ ನಿಂತಿರ್ತಾನೆ. ಅವನು ಆ ಒಂದು ಪಾಪ ಮಾಡುವಂತ ಒಂದು ಸ್ಥಿತಿಯಲ್ಲಿ, ಯಾಕೆ ಇಡೀ ಇಸ್ರಾಯೇಲ್ ಜನರೇ ಒಂದು ಪಾಪ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ನಿಂತಿರೋದನ್ನ ನೋಡ್ತೇವೆ.
ಇದನ್ನ ನೋಡಿ ಸೈತಾನನ ಅವನ ಮೇಲೆ ಏನ್ ಮಾಡ್ತಾನೆ, ತಪ್ಪು ಹೊರಿಸುವಂತದನ್ನ ನೋಡ್ತೇವೆ. ಆತನು ತಪ್ಪು ಹೊರಿಸುವಂತಹ ಒಂದು ಸಂದರ್ಭವನ್ನು ನೋಡ್ತೇವೆ. ಇದನ್ನ ನಾವು ಚೆನ್ನಾಗಿ ಯೋಚನೆ ಮಾಡ್ಬೇಕು. ಯಾಕೆಂತಂದ್ರೆ ಯಾವಾಗ್ಲೂ ನಮ್ಮನ್ನ ಕಾಯ್ತಾ ಇರ್ತಾನೆ. ಅಯ್ಯೋ ಇವನ್ ಮೇಲೆ ಏನ್ ತಪ್ಪು ಹೊರ್ಸೋಣ, ಇವನ್ ಏನ್ ತಪ್ಪು ಮಾಡ್ತಾ ಇದ್ದಾನೆ, ಇವನ್ ತಪ್ಪು ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅವನಿಗೆ ದೇವ್ರ ಮುಂದೆ ಏನ್ ಮಾಡ್ಬೇಕು, ಇವನ್ ಬಗ್ಗೆ ದೂರ ಹೇಳ್ಬೇಕು. ನೋಡು ನಿನ್ ಮಗನ್ ತಪ್ಪು ಮಾಡ್ತಾ ಇದ್ದಾನೆ, ನೋಡು ನಿನ್ ಮಗ ಅಶುದ್ಧಾಚಾರಗಳಲ್ಲಿ ತೊಡಗಿಕೊಂಡಿದ್ದಾನೆ, ನೋಡು ನಿನ್ ಮಗಳು ಈ ತರ ಒಂದು ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಎಂಬುದಾಗಿ ದೂರ ಹೇಳುವಂತ ಒಂದು ಕೆಲಸ ಈ ಸೈತಾನದು. ಇಲ್ಲಿ ಆತನು ಮಾಡುವಂತದ್ದು ಏನು ನೋಡ್ರಿ, ಅಲ್ಲಿ ಅವನು ಇದ್ದಾನೆ, ಕೊಳೆ ಬಟ್ಟೆ ಹಾಕೊಂಡಿದ್ದಾನೆ, ಅವನು ಪಾಪ ಮಾಡುವ ಸ್ಥಿತಿಯಲ್ಲಿದ್ದಾನೆ ನೋಡಿ ಎಂಬುದಾಗಿ ಆತನಿಗೆ ತೋರಿಸುವಂತ ನೋಡ್ತೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷನಾಗ್ತಾನೆ, ಒಬ್ಬ ದೂತನು ಪ್ರತ್ಯಕ್ಷನ ಎಂಬುದಾಗಿ ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ. ಅದು ಬೇರೆ ಯಾರು ಅಲ್ಲ, ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನೇ. ಆ ಜಕರ್ಯನ ಗ್ರಂಥದಲ್ಲಿ ಒಂದು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಜಕರ್ಯ ಓದಮ್ಮ ಸಿಕ್ಕಿದ್ರೆ, ಜಕರ್ಯನು 3ನೇ ಅಧ್ಯಾಯ ಅದರ ಒಂದು 1ನೇ ವಾಕ್ಯದಲ್ಲಿ ನೋಡ್ತೇವೆ. ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಈತನು ಯಾವಾಗ್ಲೂ ಹುಡುಕ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ. ದೇವರ ಮಕ್ಕಳನ್ನ ಯಾವಾಗ ಆಕ್ಚುಲಿ ಅವ್ರನ್ನ ತಳ್ಳಬೇಕು, ಯಾವಾಗ ಅವ್ರನ್ನ ಅಪರಿಚಿತತೆಗೆ ನಡೆಸಬೇಕು, ಈ ತರ ಆಲೋಚನೆಗಳನ್ನ ಈತನ ಮಾಡೋದು. ನಾವು ಎಚ್ಚರಿಕೆ ಆಗ್ಬೇಕು. ಈ ಆಕ್ಚುಲಿ ಈಸ್ ಅ ಕನ್ನಿಂಗ್ ಫೆಲೋ. ಅಂದ್ರೆ ಈ ಶೋಯಿಂಗ್ ಇಸ್ ಇಂಟೆಲಿಜೆಂಟ್ ಥ್ರೂ ಕನ್ನಿಂಗ್. ಅಂದ್ರೆ ಈ ರೀತಿಯಾದಂತಹ ಆಲೋಚನೆ ಉಳ್ಳವನು ಈತನು. ಆತನ ಒಂದು ಕ್ಲೆವರ್ನೆಸ್ ನ ತೋರಿಸೋದು ಇದರಲ್ಲೇನೆ. ಸೊ ಹಾಗಾಗಿ ನಾವು ಎಚ್ಚರಿಕೆಯಾಗಿರ್ಬೇಕು. ಇಲ್ಲಿ ನಾವು ನೋಡ್ತೇವೆ ಒಂದು ಉದಾಹರಣೆ. ಅಂದ್ರೆ ನಮ್ಮ ಒಂದು ಪರಿಶುದ್ಧತೆಗಾಗಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬೇಡುವಂತವನಾಗಿದ್ದೇನೆ. ನಾವು ಒಂದೊಂದು ಉದಾಹರಣೆ ಕೊಡ್ತೇನೆ. ಈಗ ಇವಾಗ ನಮ್ಗೆಲ್ರಿಗೂ ಗೊತ್ತುಂಟು, ಆಕ್ಚುಲಿ ಡೇ ಆಫ್ ಅಟಾನ್ಮೆಂಟ್ ಎಂಬುದಾಗಿ. ಅಂದ್ರೆ ಏನಂತಾರೆ, ಪಾಪ ವಿಮೋಚನೆ ದಿನ ಅಂದ್ಕೊಳ್ರಿ. ಇವತ್ತೇ ಪಾಪ ವಿಮೋಚನೆ ದಿನ ಅಂದ್ಕೊಳ್ರಿ. ಈಗ ಒಬ್ಬ ಯಹೂದ್ಯನು ಆ ಯಹೂದ್ಯನು ಏನ್ ಮಾಡ್ತಾನೆ, ಒಬ್ಬ ಯಹೂದ್ಯನಲ್ಲದಂತಹ ಅಥವಾ ಒಬ್ಬ ಅನ್ಯನನ್ನ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಒಬ್ರು ಮಹಾಯಾಜಕನ ತೋರಿಸ್ತಾನೆ. ಆ ಮಹಾಯಾಜಕನ ಏನ್ ಮಾಡ್ತಾನೆ, ತುಂಬಾ ಒಳ್ಳೆ ಬಿಳಿ ಬಟ್ಟೆ ಆ ಏಫೋದನ್ನ ಹಾಕೊಂಡು ನಿಂತಿರುವಾಗ ಒಂದ್ ವೇಳೆ ಅವ್ನು ಕೇಳ್ಬೋದು, ಅನ್ಯನು ಯಾರನ್ನ, ಈ ಮಹಾಯಾಜಕನ, ಈ ಯಹೂದ್ಯನಲ್ಲದಂತಹ ವ್ಯಕ್ತಿ ಯಹೂದ್ಯನ ನೋಡಿ ಕೇಳ್ಬೋದು, ಈತನ ಯಾರೆಂಬುದಾಗಿ. ಅವ್ರು ಹೇಳುದು, ಇವ್ರು ಗೊತ್ತಿಲ್ವಾ, ಇವ್ರೇ ಮಹಾಯಾಜಕರು, ಇವರೇ ನಮ್ಮ ಪಾಪಗಳಿಗೋಸ್ಕರವಾಗಿ ದೇವರ ಮುಂದೆ ಬಲಿಯನ್ನ ಕೊಡುವಂತವ್ರು, ನಮ್ಮ ಪಾಪಗಳ ಸಮಯಕ್ಕಾಗಿ ಬೇಡಿಕೊಳ್ಳುವಂತವ್ರು ಇವರೇ. ಸರಿ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಒಂದ್ ಕಡೆ ತೋರಿಸಿ ಆಡು ಮತ್ತು ಕುರಿಗಳನ್ನು ತೋರಿಸ್ಬಿಟ್ಟು, ಈ ಆಡು ಕುರಿಗಳೆಲ್ಲ ಏನಕ್ಕೆ ಅಂತ ಕೇಳಿ. ಆವಾಗ ಅವನು ಹೇಳುವಂಥದ್ದು, ಆ ಯಹೂದ್ಯನು ನಿನಗೆ ಹೇಳುವಂಥದ್ದು, ಇದು ಆಕ್ಚುಲಿ ಇವೆಲ್ಲ ಬಂದು ನಮ್ಮ ಒಂದು ಪಾಪ ಪರಿಹಾರಕ್ಕೋಸ್ಕರವಾಗಿ ಇದನ್ನ ಬಲಿ ಕೊಟ್ಟು ನಮ್ಮ ಒಂದು ಪಾಪ ಪರಿಹಾರಕ್ಕೋಸ್ಕರವಾಗಿ ಆ ಮಹಾಯಾಜಕನು ಹೋಗುವಂತ. ಆಮೇಲೆ ಸ್ವಲ್ಪ ಇನ್ನೊಂದ್ ಕಡೆ ತಿರುಗಿ ನೋಡ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಗೂಳಿಗಳಿರ್ತವೆ, ಅದನ್ನ ನೋಡ್ಬಿಟ್ಟು ಹೇಳ್ತಾರ, ಅವೆಲ್ಲ ಗೂಳಿಗಳು ಏನಕ್ಕೆ ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ಯಾರು ಯೆಹೂದ್ಯನ ಮೆಲ್ಲಿಗೆ, ಅದು ಇವರ ಆ ಮಹಾಯಾಜಕನ ಪಾಪ ಪರಿಹಾರಕ್ಕೋಸ್ಕರವಾಗಿ ಅಂದಾಗ. ಅಂದ್ರೆ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಒಡಂಬಡಿಕೆಯಲ್ಲಿ ಈ ಮಹಾಯಾಜಕನು ಸಹ ತನ್ನ ಒಂದು ಪರಿಶುದ್ಧತೆಗೆ, ತನ್ನ ಒಂದು ಪಾಪ ಪರಿಹಾರಕ್ಕೆ ಅಲ್ಲಿ ಏನು ತನ್ನ ಯಜ್ಞವನ್ನ ಅರ್ಪಿಸಬೇಕಾಗಿ ಅಲ್ವಾ. ಒಂದು ವೇಳೆ ಆತರ ಇರೋದಾದ್ರೆ, ಏನಪ್ಪಾ ನೀನ್ ಹೇಳ್ತಿದೀಯಲ್ಲ, ಮಹಾಯಾಜಕನು ಮೊದಲು ಆಡು ಕುರಿಗಳು ನಿಮ್ ಪಾಪ ಪರಿಹಾರಕ್ಕೆ ಅಂತ ಹೇಳಿದ್ರಿ, ಅಷ್ಟು ದೊಡ್ಡ ದೊಡ್ಡ ಗೂಳಿಗಳು ಮಹಾಯಾಜಕನ ಒಂದು ಪಾಪ ಪರಿಹಾರಕ್ಕೆ ಎಂಬುದಾಗಿ ಪ್ರಶ್ನೆ ಕೇಳುವಂತಹ ಒಂದು ಸ್ಥಿತಿ ಉಂಟಾಗಬಹುದು. ಆದ್ರೆ ನಮ್ಮ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಾಪರಹಿತನಾದಂತಹ ದೇವರು, ನಿಂದಾರಹೀನಾದಂತಹ ದೇವರು, ನೀತಿವಂತನಾದಂತಹ ದೇವರು. ಆತನು ಪರಿಶುದ್ಧವಾದಂತಹ ಜೀವಿತವನ್ನ ಜೀವಿಸಿದಂತಹ ದೇವರು, ಮಾದರಿಯ ಜೀವಿತವನ್ನ ಜೀವಿಸಿದಂತಹ ನನ್ನ ಕರ್ತನು ಅಲ್ವಾ. ಈತನು ನಮಗೋಸ್ಕರ ವಿಜ್ಞಾಪನೆಯನ್ನ ಮಾಡುವಂತವನಾಗಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಮ ದೇವರು ಅಂತಹ ಶ್ರೇಷ್ಠ ಕರ್ತನು ಆಗಿದ್ದ. ನಮ್ಮ ಒಂದು ಪರಿಶುದ್ಧತೆ, ಒಂದು ವೇಳೆ ನನ್ನ ಮಾತು, ನನ್ನ ನುಡಿ, ನನ್ನ ಒಂದು ಕಾರ್ಯಗಳು, ಒಂದು ವೇಳೆ ನಾನು ಇತರರಿಗೆ ದ್ರೋಹ ಮಾಡುವಂತವನಾಗಿದ್ದೇನ ಅಲ್ವಾ, ನನ್ನ ಒಂದು ಪರಿಶುದ್ಧತೆಯಲ್ಲಿ ಯಾವ್ದಾದ್ರು ಏರುಪೇರುಗಳು ಉಂಟಾಗಿದೆಯಾ,
ಅಥವಾ ನಾನು ಏನಾದ್ರೂ ನನ್ನ ಒಂದು ನಡತೆಯಿಂದಾಗಲಿ ನನ್ನ ಸಹೋದರನಿಗೆ ನನ್ನ ಸಹೋದರಿಗೆ ಒಂದು ವೇಳೆ ತೊಂದರೆ ಆಗಿದೆಯಾ, ಆ ಒಂದು ತೊಂದರೆ ಉಂಟಾಗಿರುವಂತಹ ಒಂದು ಸಹೋದರ ಸಹೋದರಿ ನನ್ನ ಮಧ್ಯೆ ಇದ್ದಾರಾ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಯಾಕೆಂದ್ರೆ ನಮ್ಮ ದೇವರು ಮಹಾಪರಿಶುದ್ಧನಾಗಿರ್ತಾನೆ. ನಮ್ಮ ಪರಿಶುದ್ಧತೆಗೋಸ್ಕರವಾಗಿ ದೇವರು ಸದಾ ವಿಜ್ಞಾಪನೆ ಮಾಡುವಂತವನು ಆಗಿರ್ತಾನೆ. ಯಾಕೆಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ಪರಿಶುದ್ಧರಾಗಿರಬೇಕೆಂಬುದಾಗಿ, ವಿಧೇಯರಿಗೆ ತಕ್ಕಂತೆ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಬೇಕೆಂಬುದಾಗಿ. ಮಾತ್ರವಲ್ಲ, ಪರಿಶುದ್ಧತೆ ಇಲ್ಲದೆ ದೇವರನ್ನ ನಾವು ಯಾವತ್ತು ಮೆಚ್ಚೋದಕ್ಕೂ ಸಾಧ್ಯ ಇಲ್ಲ, ದೇವರನ್ನ ಕಾಣ್ಲಿಕ್ಕೂ ಸಾಧ್ಯವಿಲ್ಲ ಎಂಬುದಾಗಿ ಕೂಡ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಂತಹ ಪರಿಶುದ್ಧ ಅಂತಹ ಮೂರಾವರ್ತಿ ಆತನ್ನು ಸ್ತುತಿಸುವಂತ ಒಂದು ಸಂದರ್ಭವನ್ನು ನೋಡ್ತೇವೆ ಅಲ್ಲಿ ನಾವು ಯೆಶಾಯನ ಗ್ರಂಥದ 6ನೇ ಅಧ್ಯಾಯದಲ್ಲಿ. ಪರಿಶುದ್ಧನು 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 ಎಂಬುದಾಗಿ ಅಂತಹ ಶ್ರೇಷ್ಠವಾದಂತಹ ದೇವರು, ಅಂದ್ರೆ ಒಂದು ಪ್ರತ್ಯೇಕತೆಯನ್ನ ತೋರಿಸುವಂತಹ ಒಂದು ದೇವರು. ನಾವು ಸಹ ಪರಿಶುದ್ಧವಾದಂತಹ ಜೀವಿತ, ಒಂದು ಪ್ರತ್ಯೇಕವಾದಂತಹ ಜೀವಿತವನ್ನ ನಾವು ಜೀವಿಸ್ಬೇಕು. ಯಾಕಂತಂದ್ರೆ ಮಾನ್ಯವಾದಂತಹ ಪಾತ್ರೆಗಳಾಗಿ, ಉಪಯುಕ್ತ ಪಾತ್ರೆಗಳಾಗಿ ನಾವು ಆತನಿಗೆ ಇರಬೇಕು ಎಂಬುದಾಗಿ ಆತನು ಇಷ್ಟಪಡುವಂತವನಾಗಿದ್ದಾನೆ. ನಮ್ಮ ಒಂದು ಪರಿಶುದ್ಧತೆಯಲ್ಲಿ ಆತನು ಸಂತೋಷ ಪಡುವಂತನಾಗಿದ್ದೇವೆ. ನಮ್ಮ ಒಂದು ಪರಿಶುದ್ಧತೆಯಲ್ಲಿ ಆತನಿಗೆ ಮಹಿಮೆ ಉಂಟಾಗುವಂತದ್ದಾಗಿದೆ. ನಮ್ಮ ಒಂದು ಪರಿಶುದ್ಧತೆಯಲ್ಲಿ ಆತನು ಸದಾ ಸಂತೋಷ ಪಡುವಂತವನು ಆಗಿದ್ದಾನೆ ಎಂಬುದನ್ನು ನಾವು ಅರ್ಥೈಸಿಕೊಂಡು ನಮ್ಮ ಒಂದು ಜೀವಿತವನ್ನು ನಾವು ಜೀವಿಸಬೇಕು. ಇಲ್ಲಿ ದೇವರು ಹೇಳುವಂತ ನಾವು ಆತನು ಇಲ್ಲಿ ನಾವು 17ನೇ ಅಧ್ಯಾಯದಲ್ಲಿ ಅದೇ ನೋಡುವಂಥದ್ದು, ಆತನು ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ. ಏನಕ್ಕೋಸ್ಕರ ಎಂಬುದಾಗಿ ನೋಡುವಾಗ, ನಮ್ಮ ಒಂದು ಪರಿಶುದ್ಧ ಜೀವಿತಕ್ಕೋಸ್ಕರವಾಗಿ ದಿನ 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 ನಮ್ಮನ್ನ ದೇವರ ವಾಕ್ಯದಿಂದ ನಮ್ಮನ್ನ ಶುಚಿಪಡಿಸಿಕೊಳ್ಬೇಕು, ನಮ್ಮನ್ನ ಶುದ್ಧಿ ಮಾಡಿಕೊಳ್ಬೇಕೆಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಒಂದು ವಾಕ್ಯ ನೋಡ್ಕೊಳ್ಳೋಣ, ಇಬ್ರಿಯ ಪತ್ರಿಕೆ ಸಮಯ ಆಯ್ತು, ನಾನು ಇಲ್ಲಿಗೆ ಇಬ್ರಿಯ ಪತ್ರಿಕೆ ಇದೊಂದೊಂದು ಮಾತು ಹೇಳಿ ನಾನು ನಿಲ್ಲಿಸ್ತೇನೆ. ದೇವರ ಚಿತ್ತವಾದ್ರೆ 3ನೇ ವಿಷಯ ನಾವು, ಅದು ಬಹಳ ಗಂಭೀರವಾದಂತ ವಿಷಯ. ಯಾಕೆಂತಂದ್ರೆ ಈ ದಿನಮಾನಗಳಲ್ಲಿ ಆತನು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ 3ನೇ ವಿಷಯದಲ್ಲಿ ನಮ್ಮ ಒಂದು ಅನ್ಯೋನ್ಯತೆಗಾಗಿ, ನಿಜವಾಗ್ಲೂ ನಮ್ಮ ಒಂದು ಅನ್ಯೋನ್ಯತೆ ಯಾವ ಮಟ್ಟಿಗಿದೆ ಈ ಒಂದು ದಿನಮಾನಗಳಲ್ಲಿ ಎಂಬುದನ್ನ ದೇವರ ಚಿತ್ತವಾದ್ರೆ ನಾವು ಮುಂದಿನ ದಿನಗಳನ್ನ ನಾವು ನೋಡೋಣ. ಒಂದು ವಾಕ್ಯ ನಾವು ಓದಿಕೊಂಡು ಇದನ್ನ ನಾವು ಮುಗಿಸ್ಕೊಳ್ಳೋಣ. ಇಬ್ರಿಯ ಪತ್ರಿಕೆ, ಇಬ್ರಿಯ ದೇವರಿಗೆ ಬರೆದ ಪತ್ರಿಕೆ, ಇಫ್ ಐ ಆಮ್ ನಾಟ್ ರಾಂಗ್ 10ನೇ ಅಧ್ಯಾಯ ಅನ್ಸುತ್ತೆ, 10ನೇ ಅಧ್ಯಾಯ, ಅದರ 10ನೇ ಅಧ್ಯಾಯದ 21ನೇ ವಾಕ್ಯದಿಂದ ನಾನು ಓದ್ತೇನೆ. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ, ಆದ ಕಾರಣ ನೀನ್ ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ. ನೋಡ್ರಿ, ನಾವು ಅಪರಾಧಿ ಎಂಬುದಾಗಿ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನ ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿಂದ ತೊಳೆದುಕೊಂಡು, ದೇಹವನ್ನ ತಿಳಿನೀರಿಂದ ಅಂದ್ರೆ ದೇವರ ವಾಕ್ಯದಿಂದ ನಾವು ನಮ್ಮನ್ನ ಶುಚಿ ಮಾಡ್ಕೊಳ್ಬೇಕು. ದೇವರ ವಾಕ್ಯದಿಂದ ದಿನ 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 ನಮ್ಮನ್ನ ಏನ್ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ತೊಳೆದುಕೊಳ್ಳಬೇಕು. ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯ ಉಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಎಂಬುದಾಗಿ ನೋಡ್ತೇವೆ. ಇಲ್ಲಿ ದೇವರ ವಾಕ್ಯದಿಂದ ನಮ್ಮನ್ನ ಏನ್ ಮಾಡ್ಬೇಕು, ದಿನ 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 ನಮ್ಮನ್ನ ಶುಚಿ ಮಾಡಿಕೊಳ್ಬೇಕು. ಪ್ರತಿ ದಿನವೂ ಕೂಡ ನಾವು ಅರಿಕೆ ಮಾಡ್ಬೇಕು, ಒಪ್ಪಿಕೊಳ್ಬೇಕು. ನಾವು ಒಂದು ವೇಳೆ ನಾವು ಪಾಪ ಮಾಡೋದನ್ನ ನಾವು ಬಿಟ್ಟು ಬಿಡ್ಬೇಕು. ಯಾಕೆಂತಂದ್ರೆ ಶ್ರೇಷ್ಠನಾದ ಮಹಾಯಾಜಕನು ನಮ್ಮ ಬಳಿಯಲ್ಲಿ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ. ಓಕೆ, ನಾವೇ ದೇವರ ಆಲಯವಾಗಿದ್ದೇವೆ ಎಂಬುದಾಗಿ ನೋಡುತ್ತೇವೆ. ನಾವು ಗರ್ಭಗುಡಿ ಆಕ್ಚುಲಿ ದೇವರ ಅಂತಹ ಒಂದು ಶ್ರೇಷ್ಠ ಸ್ಥಾನದಲ್ಲಿ ದೇವರು ನಮ್ಮನ್ನ ಇಟ್ಟಿರುವಂತದ್ದು ನೋಡಿ. ಇಂತಹ ದೇವರಿಗೆ, ಇಂತಹ ಪರಿಶುದ್ಧ ದೇವರಿಗೆ ನಮ್ಮ ಒಂದು ಜೀವಿತದಲ್ಲಿಯೂ ಕೂಡ ನಾವು ಪರಿಶುದ್ಧತೆಯನ್ನ ನಾವು ತೋರಿಸುವಂತವರಾಗಿರಬೇಕು. ಯಾಕಂದ್ರೆ ನಮ್ಮ ಒಂದು ಪರಿಶುದ್ಧತೆಗೋಸ್ಕರವಾಗಿ ಕೂಡ ದೇವರು ಏನ್ ಮಾಡ್ತಾ ಇದ್ದಾನೆ, ವಿಜ್ಞಾಪನೆ ಮಾಡುವಂತದನ್ನ ನೋಡ್ತೇವೆ. ನಮ್ಮ ಒಂದು ಭದ್ರತೆಗಾಗಿ ಆತನು ವಿಜ್ಞಾಪನೆ ಮಾಡುವಂತವನಾಗಿದ್ದೇನೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ದೇವರ ಚಿತ್ತವಾದ್ರೆ ನಾವು 3ನೇ ಒಂದು ವಿಷಯ, ಅದು ನಮ್ಮ ಒಂದು ಅನ್ಯೋನ್ಯತೆಗಾಗಿ ಆತನು ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. ಹಾಗಾಗಿ ನಾವು ನಮ್ಮನ್ನ ಎಚ್ಚರಪಡಿಸ್ಕೊಳ್ಳೋಣ. ಯಾಕೆಂತಂದ್ರೆ ದೇವರು, ಆತನು ಪರಿಶುದ್ಧ ಅಂತ ದೇವರು. ಮಾತ್ರವಲ್ಲ, ದೇವರು ಯಾವಾಗಲೂ ಕೂಡ ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರು, ಈಗಲೂ ಸಹ ವಿಜ್ಞಾಪನೆ ಮಾಡುವಂತಹ ದೇವರಾಗಿದ್ದಾನೆ. ಹಾಗಾಗಿ ನಾವು ದೇವರ ಒಂದು ಆಶ್ರಯದಲ್ಲಿರುವಾಗ ನಾವು ಎಷ್ಟೋ ಭಯಭಕ್ತಿ ಉಳ್ಳವರಾಗಿ ನಾವು ಆತನಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಈ ಒಂದು ಲೋಕದಲ್ಲಿ ನಾವು ಜೀವಿಸಬೇಕು. ಯಾಕೆಂತಂದ್ರೆ ಪರಿಶುದ್ಧತೆ ಇಲ್ಲದಂತಹ ಒಂದು ಲೋಕದಲ್ಲಿ ಒಂದು ಪರಿಶುದ್ಧ ಜನಾಂಗವಾಗಿ ದೇವರು ನಮ್ಮನ್ನ ಇಟ್ಟಿದ್ದಾನೆ. ಈ ಒಂದು ಲೋಕದಲ್ಲಿ ನಾವು ಅನೇಕರಿಗೆ ಮಾದರಿಯಾಗಿರಬೇಕೆಂಬುದಾಗಿ ದೇವರು ತನ್ನ ಮಾದರಿಯನ್ನ ತೋರಿಸಿ ಹೋಗಿದ್ದಾನೆ. ಲೋಕಕ್ಕೆ ನಮ್ಮನ್ನ ಬೆಳಕನ್ನಾಗಿ ಇಟ್ಟಿದ್ದಾನೆ, ಉಪ್ಪಾಗಿಟ್ಟಿದ್ದಾನೆ. ಅದನ್ನ ನಾವು ಅರ್ಥ ಮಾಡಿಕೊಂಡು, ಯಾಕಂದ್ರೆ ನೀವು ಬೆಳಕು ಅನ್ನುವುದಾಗಿ ದೇವರು ಹೇಳ್ತಾರೆ. ಅಂತಹ ಬೆಳಕನ್ನ ತೋರ್ಪಡಿಸುವಂತಹ
ಹೊಳೆಯುವ ಜ್ಯೋತಿರ್ಮಂಡಗಳಾಗಿ ದೇವರು ನಮ್ಮನ್ನ ಇಟ್ಟಿದ್ದಾನೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ಈ ಒಂದು ಲೋಕದಲ್ಲಿ ನಾವು ಜೀವಿಸುವಂತವರಾಗಿರಬೇಕು. ಯಾಕಂದ್ರೆ ದೇವರು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತದ್ದು. ನಮ್ಮ ಒಂದು ಬದ್ಧತೆ ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಿ ಆಕ್ಚುಲಿ ನಾವು ಬೀಳ್ಬೋದು. ಯಾಕಂದ್ರೆ ನಾವು ನಿಂತಿದ್ದೇನೆಂದು ನೆನೆಸಿ ಬೀಳದಂತೆ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಿಂತಿದ್ದೇವೆ, ನಾವು ದೃಢವಾಗಿದ್ದೇವೆ, ನಾವು ನಂಬಿಕೆಯಲ್ಲಿ ತುಂಬಾ ಸದೃಢರಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಅಂದ್ಕೊಳ್ಬೋದು, ಯಾವ ಬೇಕಾದ್ರೂ ಬೀಳ್ಬೋದು. ಹಾಗಾಗಿ ನಾವು ಬೀಳದಂತೆ ಎಚ್ಚರಿಕೆ ಆಗಿರ್ಬೇಕಂತಂದ್ರೆ ನಾವು ದೇವರ ಅನ್ಯೋನ್ಯತೆಯಲ್ಲಿರಬೇಕು. ಆತನ ವಾಕ್ಯ ನಮ್ ಜೊತೆ ಯಾವಾಗಲೂ ಇರಬೇಕು. ಹೆಚ್ಚಾಗಿ ನಾವು ಪ್ರಾರ್ಥನೆಯಲ್ಲಿ ಸಮಯನ ಕಳೆಯುವಂತರಾಗಿರಬೇಕು. ನಾವು ಮೊಣಕಾಲೂರಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ಆ ನಿಟ್ಟಿನಲ್ಲಿದ್ದಾಗ ಮಾತ್ರ ದೇವರು ನಮ್ಮನ್ನ ದೇವರು ನಾವು ಹೆಚ್ಚಾಗಿ ಮಹಿಮೆ ಪಡ ನಮ್ಮ ಪ್ರತಿಯೊಂದು ನಮ್ಮ ದೇಹದ ಮುಖಾಂತರವಾಗಿ, ನಮ್ಮ ಪ್ರತಿಯೊಂದು ಅಂಗಗಳ ಮುಖಾಂತರವಾಗಿ ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ಮಹಿಮೆ ಪಡಿಸೋದಕ್ಕೆ ಸಾಧ್ಯ ಉಂಟು. ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದ್ರೆ ನಮ್ಮ ದೇವರು ಪರಿಶುದ್ಧನು. ಆತನು ನಮ್ಮ ಪರಿಶುದ್ಧತೆಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ನಮ್ಮ ದೇವರು ನಮಗೆ ರಕ್ಷಣೆಯನ್ನ ಕೊಟ್ಟಿದ್ದಾನೆ. ನಮ್ಮ ಒಂದು ಭದ್ರತೆಗಾಗಿ ಆತನು ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಒಂದು ಆತ್ಮಿಕ ಜೀವಿತವನ್ನ ನಾವು ಜೀವಿಸುವಂತವರು ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್.